ನಾವುಗಳು ಅಷ್ಟೇ ಸತ್ತರೆ, ಗಂಡಸರೆಲ್ಲರೂ ಕೇಳ್ಕೊಳ್ಳಿ, ಗಂಡಸರು ಸತ್ರೆ 7 ಜನ್ಮಕ್ಕೆ ಮತ್ತೆ ಹೆಣ್ಣಾಗೆ ಹುಟ್ಟು ಮತ್ತೆ ಸಾಯ್ಬೇಕಾದ್ದೇ ಧರ್ಮ. ಇದು ನಿಜ. ಅಕಸ್ಮಾತ್ ಕೇತು ಅನ್ನೋದು ಒಳ್ಳೆ ಜನ್ಮದಲ್ಲಿ ಬಂದರೆ ಅವನಿಗೆ ಮೋಕ್ಷ ಅಂತ ಕರಿತೀವಿ. ನಿಮಗೆ 7ನೇ ಜನ್ಮದ ಗುರು ಅಂದ್ರೆ ಈ 7 ಜನಕ್ಕೆ ಒಂದು ಅಕ್ಕ ತಂಗಿರ ಭಾವನೆ. ಆ 7 ಜನ ಸಪ್ತಮಾತ್ರಿಕೆಯರು, ಅಲ್ಲಿ ಮುನೀಶ್ವರ ಅಂತ ಒಬ್ಬನಿರ್ತಾನೆ, ಅವನೇ ಗುರು. ಅದಕ್ಕೆ ವೃಕ್ಷಗಳನ್ನ ಕಾಯ್ತಕ್ಕಂಥ ಪರಮೇಶ್ವರ ಅಣ್ಣನಾಗಿ ಗುರುವಾಗಿರ್ತಾನೆ 7ನೇ ಮನೆ. ವಿಗ್ರಹ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹೊರತು ಗುರು ಪೂಜೆ ಮಾಡಬಾರ್ದು ಅನ್ನೋ ಶಾಸ್ತ್ರ ಅಲ್ಲ. ಅದಕ್ಕೋಸ್ಕರ ಅಂತ ಸಮಯದಲ್ಲಿ 7ನೇ ಮನೆ ಗುರು ಬಂದರೆ ನೀವೇನ್ ಮಾಡಬೇಕು? ಗುರು ನಿಂದನೆ ಅಂದ್ರೆ ಮಾಡಬಾರ್ದು. ಹಸು ಅಂದ್ರೆ ಗುರು, ಹಸುಗಳನ್ನ ಸಾಯಿಸಿ ತಿನ್ನಬಾರ್ದು, ಗೋ ಹತ್ಯೆ ಮಾಡಬಾರ್ದು. ಅದೇ ರೀತಿ 7ನೇ ಮನೆ ಅಂದ್ರೆ ಹಸುನ ದಿನಾನಿತ್ಯ ಸಾಕ್ತಾ ಇರಬೇಕು, ಪೂಜೆ ಪುನಸ್ಕಾರ ಮಾಡ್ತಾ ಇರಬೇಕು. ಇದೇ ರೀತಿ ಅದೇ ರೀತಿಯಾಗಿ ವೃಕ್ಷ ಪೂಜೆಗಳನ್ನ 7 ಜನ್ಮಕ್ಕೂ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಗುರು ಚೆನ್ನಾಗಿಲ್ದ 7 ಜನ್ಮಕ್ಕೆ ಪರಿವರ್ತನೆ. ಒಂದು. 2ನೇ ಪ್ರಶ್ನೆ ನೀವೇನ್ ಕೇಳಿರೋದು ಅಂದ್ರೆ, ಹುಟ್ಟಿದ್ರು ಸೂತಕ, ಸತ್ರು ಸೂತಕ. ಅಂದ್ರೆ ಹುಟ್ಟಿದಾಗ ಪುರುಡು ಅಂತ ಕರೀತಾರೆ, ಸೂತಕನಲ್ಲ ಪುರುಡು ಅಂತ ಕರೀತಾರೆ. ಇದು ಮನುಷ್ಯ ಹುಟ್ಟಕ್ಕೆ ಮೊದಲು ಏನು ಯೋಚನೆ ಅಂತ ಯಾಕೆ ಇಟ್ಟರು ಶಾಸ್ತ್ರ ಅಂದ್ರೆ, ಜನ್ಮದಲ್ಲಿ ಅವ್ರು ಹೇಳಿದ್ರಲ್ಲ ಪುನರ್ಜನ್ಮ ಇದೆಯಾ ಅಂತ, ಆ ಜನ್ಮದಲ್ಲಿ ಹುಟ್ಟಿದಾಗ ಇವನು ಯಾವ ಜನ್ಮದವನೋ, ಎಲ್ಲಿಂದ ಬಂದನೋ, ಮನುಷ್ಯ ಅದನ್ನ ಶುಚಿರ್ಭೂತ ಪಡಿಸಕ್ಕೆ ಆ ಪುರುಡನ್ನ ಮಾಡ್ಕೊಂಡ್ರು. ಸತ್ತಾಗ ಇವನು ಹೊಟ್ಟೋಗ್ತಾ ಇರ್ತಕ್ಕಂಥವ್ನು ಯಾವ ಜನ್ಮಕ್ಕೆ ಹೋಗ್ತಾನೋ, ನಮ್ಮ ಕರ್ಮನ ಹೇಗೆ ಕಳ್ಕೊಳ್ಳೋದೋ ಗೊತ್ತಿರಲ್ಲ, ಆ ಕರ್ಮಗಳ ಶೇಷಗಳನ್ನ ಕಳ್ತ್ಕೊಳ್ಳಕ್ಕೆ. ಅಂದರೆ ಅಟ್ಲೀಸ್ಟ್ ಒಂದು ಡಿಸಿಪ್ಲಿನ್ ಇಟ್ಕೊಂಡ್ರು. ಯಾವ ಕಾರಣಕ್ಕೋ 12-13 ದಿವಸ ಗರ್ಭಶೇಷದಿಂದ ಬಂದಿರತಕ್ಕಂಥ ಮಗು ಬ್ಯಾಕ್ಟೀರಿಯಾ ಹತ್ರ ಹೋಗ್ಬಾರ್ದು. ಊರ್ನವರೆಲ್ಲ ಬರ್ತಾರೆ, ಮಗುನ ಎತ್ಕೊಂತಾ ಇರ್ತಾರೆ. ಅವಳ ಅಕ್ಷಿ ಅಂದ್ರೆ ಆ ಮಗು ಹೊಟ್ಟೋಗತ್ತೆ, ಇನ್ಫೆಕ್ಷನ್ಸ್ ಆಗತ್ತೆ, ಹತ್ರಕ್ಕೆ ಹೋಗ್ಬೇಡಿ ಅನ್ನೋ ಬದಲು ಪುರುಡು ಕಣ್ಣು ಅಂತ 1 ಕಿಲೋಮೀಟರ್ ದೂರ ಇರ್ತಾರೆ. ನೆಂಟ್ರು ಮಾತ್ರ ಹೋಗ್ಬೋದು ಅಂದ್ರೆ ಅಟ್ಲೀಸ್ಟ್ ನೆಂಟ್ರಿಗೆ ಗೊತ್ತಿರುತ್ತೆ, ಮಗು ಹತ್ರ ಕೈಕಾಲು ತೊಳ್ಕೊಂಡು ಹೋಗ್ಬೇಕು, ಇಂಟೆನ್ಸಿವ್ ಕೇರ್ ಅಲ್ಲಿ ಇರುತ್ತೆ. ಮಗು ಹತ್ರಕ್ಕೆ ಹೋಗ್ಬೇಕಾದ್ರೆ ಸರಿಯಾಗಿ ನೋಡ್ಕೋಬೇಕು, ಯಾವ ಕಾರಣಕ್ಕೂ ಸೂಕ್ಷ್ಮ ಆಗಿರ್ಬೇಕು ಅನ್ನೋಕ್ಕೋಸ್ಕರ ಅಂಬ್ಲಿಕಲ್ ಕಾರ್ಡ್ ಕತ್ತರಿಸಿದ್ದಾಗ, ತಾಯಿಗೆ ಮೊದಲಿಗೆ ಒಂದು ಬಾಂಧವ್ಯ ಇರೋದು ಕತ್ತರಿಸಿದಾಗ್ಲೇ ಆ ಅಂಬ್ಲಿಕಲ್ ಕಾರ್ಡ್ ಕತ್ತರಿಸ್ತಾರೆ. ಆಗ ಆ ಒಂದು ಬಾಂಧವ್ಯ ಏನಾಗುತ್ತೆ, ಆ ಬೊಡ್ಡು ಅಂತ ಇರುತ್ತಲ್ಲ ಅದೊಂದು 15 ದಿವಸ 1 ತಿಂಗಳಾಗತ್ತೆ ಕ್ಲೀನಾಗಿ ಅದು ಹಾರ್ಕೊಂಡು ಒಳಗೆ ಹೋಗಕ್ಕೆ. ಆ ಸಮಯಕ್ಕೆ ಯಾವುದೇ ಕಾರಣಕ್ಕೂ ಹೊರಗಡೆ ಇರೋರು ಶೂಸ್ ಹಾಕೊಂಡು, ಹೊರಗಡೆ ಇರತಕ್ಕಂಥ ನೆಂಟರು ಕಣ್ಣು ದೃಷ್ಟಿ ಬೀಳಬಾರ್ದು ಅಂತ ಇದೊಂದು ಶಾಸ್ತ್ರ ಸಂಪ್ರದಾಯ ಮಾಡಿದ್ರು. ನಾಮಕರಣ ಅಂತ ಒಂದು ದೈವಶಕ್ತಿ ಆ ಮಗು ಕೊಟ್ಟ ಮೇಲೆ, ಇವಳು ಸ್ನಾನ ಮಾಡಿಕೊಂಡು ಬಂದ ಮೇಲೆ ಒಂದು ರಕ್ಷೆ, ಅಲ್ಲಿವರೆಗೂ ಇದು ಪುರುಡು. ಸಾರ್ಥಕತೆ ಮಾಡ್ಕೊಂಡ್ರು. ಸತ್ತಾಗ ಏನ್ ಮಾಡಿದ್ರು, ಸತ್ತೋದ್ನಲ್ಲ ಅಂದ್ರೆ ಸುಮ್ಮನೆ ಸತ್ನಲ್ಲ ಬಿಟ್ಟಾಗೋದು, ನಾಳೆ ದಿವಸ ಬೆಳಗ್ಗೆ ಹೋಗ್ಬೋದು ದೇವಸ್ಥಾನಕ್ಕೆ ಅಂದ್ರೆ, ಗಂಡು ಮಕ್ಕಳಿಗೆ ಆ ಕಾಲಕ್ಕೆ ಪಾಠ ಕಲ್ಸಕ್ಕೋಸ್ಕರ ಸೂತ್ಕನ ದೂರ ಮಾಡಕ್ ಮಾಡ್ಕೊಂಡ್ರು. ಏನಕ್ಕೆ ಅಂದ್ರೆ, ತಂದೆ ತಾಯಿಂದ್ರು 9 ತಿಂಗಳು ತಾಯಿ ಸಾಕಿದಾಳೆ. ತಂದೆ ಆದವನು ಮನಸ್ಫೂರ್ತಿಯಾಗಿ ಕಾಯ ವಾಚ ಮನಸ್ಸ ನಿನಗೆ ಹೇಳ್ಕೊಟ್ಟಿದ್ದಾನೆ ಜೀವನದ ಪಾಠ. ಏನಂತ ಹೇಳ್ಕೊಟ್ಟಿದ್ದಾನೆ? ತಂದೆ ಸತ್ತಾಗ ಮಗ ಏನಕ್ಕೆ 3 ಪ್ರದಕ್ಷಿಣೆ ಹಾಕ್ತಾನೆ ಅಂದ್ರೆ, ಅಪ್ಪ ನಿನ್ನ ಮಗನಾಗಿ ನಾನು ಹುಟ್ಟಿರೋದಕ್ಕೆ ಎಷ್ಟು ಜನ್ಮದ ಪುಣ್ಯವೋ ಆ ಕರ್ಮನ ಕಳ್ಕೊಳಕ್ಕೆ ಅಂತ 1 ಸಲ ಹಿಂಗ್ ಹೊಡಿತಾನಂತೆ. ಆ ಋಣ ತೀರ್ ಹೋಯ್ತು, ಇನ್ಮೇಲೆ ನಾನು ತಿರುಗಿ ನೀನು ಅಪ್ಪ ಅನ್ನಕ್ ಆಗ್ತಾ ಇಲ್ಲ. 2ನೇ ಋಣ, ನೀನ್ ಯಾರೋ ನಾನ್ ಯಾರೋ ಅನ್ಸ್ಕೊಂಡ್ಬಿಟ್ಟ ಸಮಯದಲ್ಲಿ ಇವತ್ತಿನ ದಿವಸ ಸತ್ತಾಗ ಮನುಷ್ಯ ಅವನಿಗೆ ಹೆಸರಿಲ್ಲ, ಹೆಣ ಎದ್ ಬಿಸಾಕು ಅಂತಾರೆ. ಸತ್ತ ತಕ್ಷಣನೇ ಹೆಣ ಅಂತ ಬಿಡ್ತಾರೆ ಹೊರತು ಮನುಷ್ಯನ ಯೋಗ್ಯತೆಗೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮ ತಾತ, ಅಯ್ಯೋ ಅವನ ಹೆಸರು ಶೇಖರ ಅಂತ ಹೇಳಲ್ವೇ, ಸತ್ತಾಗ ಹೆಣ ಅಂದ್ಬಿಡ್ತಾರೆ. ಅದಕ್ಕೆ ಈ ಋಣವನ್ನು ನಾನು ತೀರ್ಸ್ಕೊಂಡ್ಬಿಟ್ಟೆ, ಇನ್ನು ಮೇಲೆ ಜನ್ಮದಲ್ಲಿ ಮಾಡೋಕ್ಕಾಗಲ್ಲ. 3ನೇದು, ನೀನು ಮತ್ತೆ ಪರಕಾಯ ಪ್ರವೇಶ ಮಾಡಿ ಮತ್ತೆ ಆತ್ಮ ಹುಟ್ಟದೇ ಇದ್ದಾಗ ತಂದೆ ತಾಯಿ ಆಗಿರ್ತಕ್ಕಂಥ ನೀನು ತಂದೆ ಸ್ಥಾನದಲ್ಲಿ ನನಗೆ ಹೇಳ್ಕೊಟ್ರು ಅಷ್ಟೂ ವಿದ್ಯೆ ಏನಿದೆ ನಿನಗೆ ಶರಣು ಅಂತ ಹೇಳಿ ನಮಸ್ಕಾರ ಮಾಡಿ 3ನೇ ಪ್ರದಕ್ಷಿಣೆ ಮಾಡಿ ಆ 3ನೇ ತೂತನ್ನು ಹೊಡಿತಾನೆ ನೀರಲ್ಲಿ. ಅದಕ್ಕೋಸ್ಕರ ತಂದೆ ಆದವನು 3 ಹೇಳ್ಕೊಡ್ತಾನೆ, ಕಾಯ ವಾಚ ಮನಸ್ಸ ಮಕ್ಕಳಿಗೆ ಹೇಳ್ಕೊಡ್ತಾನೆ. ತಾಯಾದವಳು 9 ತಿಂಗಳು ಹೆತ್ತು ಹೊತ್ತು ಸಾಕಿರ್ತಕ್ಕಂಥ ಋಣವನ್ನು ನಾವು ತೀರ್ಸ್ಕೋಬೇಕು. 2 ಸೇರಿ 12 ದಿವಸ. ಆ 12 ದಿವಸ ಸೂತಕದಲ್ಲಿದ್ದಾಗ ಅವನಿಗೆ ಆ ಕರ್ತವ್ಯಂ ದೈವಮಾನ, ನಾನು ನಮ್ಮ ತಂದೆ ತಾಯಿ ಕಾರ್ಯ ಮಾಡಬೇಕು ಅನ್ನೋ ಕರ್ತವ್ಯ ಇರುತ್ತೆ. ಇವತ್ತು ದಿವಸ ಎಷ್ಟು ಜನ ಸತ್ತೋದ್ರ ಬಹಳ ಸಂತೋಷ, ಆಸ್ತಿ ಗಿಸ್ತಿ ಬರ್ತೀನ ಕೇಳು, ಬಂದ್ ಮಾಡ್ತೀನಿ ಕಾರ್ಯನ ಅಂತಾನೆ. ಎಷ್ಟು ದುರಹಂಕಾರ ಮನುಷ್ಯರಿಗೆ ಅಂದ್ರೆ, ಆಸ್ತಿಗೋಸ್ಕರ ಸಂದೆ ಕಾರ್ಯ ಮಾಡ್ತಾರೆ. ಇನ್ನಷ್ಟು ಜನ ಇದ್ದಾರೆ ಗೊತ್ತಾ, ಅವ್ರ ಮನೇಲಿ ಮಕ್ಕಳೇ ಇಲ್ಲ ಕಣೋ, ಚಿಕ್ಕಪ್ಪ ಬನ್ನಿ ನೀವು ಹೋಗೋಣ, ಹೋಗ್ಬಿಟ್ಟು ನಿಮ್ ಮಗನ ಕೈಲಿ ಮಾಡಿಸಿ, ಆಸ್ತಿ ನಿಮ್ಗೆ ಗ್ಯಾರಂಟಿ, ಯಾರು ಕಾರ್ಯ ಮಾಡ್ತಾನೋ ಅವನ ಗ್ಯಾರಂಟಿ ಅಂತ
ಎಷ್ಟು ದರಿದ್ರ ಜನ ಅಂದ್ರೆ ಈ ತರ ಆಲೋಚನೆ ಮಾಡೋರಿಗೆ ದೂರವಾಗಿ ಆ ಸೂತಕವನ್ನ ಪರಿವರ್ತನೆ ಮಾಡಿದ್ರೆ ಆತ್ಮ ಮತ್ತೆ ವಾಪಸ್ ಬರಕ್ ಪ್ರಯತ್ನ ಪಡತ್ತಂತೆ ಮನೆಗೆ. ಅದು ಬರಬಾರ್ದು ಅನ್ನೋಕ್ಕೆ ಸೂತಕ ಮಾಡಿ ದೀಪವನ್ನು ಹಚ್ಚಿ ಸ್ಮಶಾನಕ್ಕೆ ಹೋಗೋನು ವಾಪಸ್ಸು ಬಂದು ಮತ್ತೆ ಅವನಲ್ಲಿ ರಾಹು ಮುಖ ಕಳೆ ಇರುತ್ತೆ. ಅದಕ್ಕೆ ಹೆಂಗಸರಿಗೆ ಹೇಳ್ತೀನಿ, ದಯವಿಟ್ಟು ಯಾರು ಸ್ಮಶಾನಗಳ ಕಾಲಿಡಬೇಡಿ. ಕೊನೆ ಮುಖ ನೋಡ್ಬೇಕು ಅಂದ್ರೆ ನೀವು ಯಾವತ್ತಿದ್ರು ಮನೇಲಿ ಮಾತ್ರ, ಇಲ್ಲ ಸ್ಮಶಾನದ ಆಚೆ ನೋಡ್ಬೇಕೆ ಹೊರತು ಸ್ಮಶಾನದೊಳಗೆ ಹೆಂಗಸರು ಕಾಲಿಟ್ರೆ ಮನೆ ಸರ್ವನಾಶ. ಇದು ಸತ್ಯ. ಆದ್ರಿಂದ ಎಷ್ಟೋ ಜನ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವುಗಳು ಕೊನೆ ಗಳಿಗೆಯಲ್ಲಿ, ನಾನು ಅದಕ್ಕೆ ಹೇಳೋದು, ಸತ್ತೋದಾಗ ಅಯ್ಯೋ ಸತ್ತೋದ್ರು ದೊಡ್ಡ ಫೋಟೋ ಹಾಕೊಂಡು ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡಬೇಡಿ. ಇದ್ದಾಗ ಬೆಲೆ ಕೊಡಿ, ಇದ್ದಾಗ ಗೌರವ ಕೊಡಿ. ಹೋದ ಕ್ಷಣ ಮತ್ತೆ ವಾಪಸ್ ಬರಲ್ಲ. ಹೋದ ಬೆಲೆ, ಹೋದ ಗೌರವ ಮತ್ತೆ ಜನ್ಮದಲ್ಲಿ ಬರಲ್ಲ. ಅದಕ್ಕೆ ಅವತ್ತಿನ ದಿವಸ ವಿಷ್ಣುವರ್ಧನ್ ಸತ್ತಾಗ ಅಂಬರೀಷ್ ಪಕ್ಕದಲ್ಲಿ ಹೋಗಿ ಆ ಕೆನ್ನೆ ಹಿಂಗ್ ಅಂದಾಗ ಮಾಧ್ಯಮದಲ್ಲ ಹೋದ್ರು, ಪಟ 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 ಅಂತ ಫೋಟೋ ಹಿಡಿದ್ರು. ಏನೋ ಕೆನ್ನೆ ಮುಟ್ಬಿಟ್ರಿ ಅಂತ. ಅವನಿಗಾಗಿದ್ದು ಬೇಜಾರು ಅವನಿಗೆ ಗೊತ್ತು. ತಿರುಗಿ ವಿಷ್ಣುವರ್ಧನ್ ಮುಖಾನ ನಾನು ಮುಟ್ಟಕ್ಕಾಗತ್ತಾ ಅಂತ ಬೇಜಾರಲ್ಲಿ ಆ ಸ್ನೇಹಿತ ತಾನು ಕಳ್ಕೊಂಡಿರ್ತಕ್ಕಂಥ ಒಂದು ವಿಶೇಷ ಮತ್ತೆ ಬರಲ್ಲ ಅಂತ ಮುಟ್ಟದ. ಆ ಅಭಿಮಾನ, ಆ ಗೌರವ, ಆ ಪ್ರೀತಿ, ವಿಶ್ವಾಸ ಮತ್ತೆ ನಿಮ್ಮ ತಂದೆ ತಾಯಿಂದ್ರಿಂದ ನಿಮಗೆ ಸಿಗಬೇಕು ಅಂದ್ರೆ ಜೀವಮಾನ ಪೂರ್ತಿ ಇವತ್ತು ಚೆನ್ನಾಗಿದ್ದಾಗ ನೋಡ್ಕೊಳ್ಳಿ, ಇಲ್ದಿದ್ದಾಗ ದೂರ ಕಳಿಸ್ಬೇಡಿ. ಅದಕ್ಕೆ ಹುಟ್ಟು ಸಾವಿನ ಮಧ್ಯೆ ನಾವೆಲ್ಲ ಶೂನ್ಯ. ಮತ್ತೆ ಹುಟ್ಟತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಇವತ್ತು ಇವನಪ್ಪ ಅನ್ಬೇಕು, ನಾಳೆ ಇನ್ನೊಬ್ಬನಪ್ಪ ಅನ್ಬೇಕು, ಬೇರೆ ಬೇರೆ ಜನ್ಮದಲ್ಲಿ. ಆದ್ರಿಂದ ನಮ್ಮ ಜೀವನ ಇರೋವರೆಗೂ ಈ ಹುಟ್ಟು ಸಾವಿನ ಮಧ್ಯೆ ಶೂನ್ಯ ನಮಗೆ ಗೊತ್ತಾಗದೇ ಇರತಕ್ಕಂಥದ್ದು. ಅದಕ್ಕೆ ಹುಟ್ಟಕ್ಕೆ ಮೊದಲು ಪುರುಡು, ಹುಟ್ಟದ ಮೇಲೆ ಸೂತಕ ಅಂತಕ್ಕಂಥ ವಿಚಾರವನ್ನ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಒಂದು ನಂಬಿಕೆ ಇವತ್ತು ಎಲ್ರಿಗೂ ಹೇಳ್ತಾ ಇದೆ. ನಿಜಕ್ಕೂ ಈ ಒಂದು ಉತ್ತರಕ್ಕೆ ಒಂದ್ ಮಾತು ಹೇಳಲೇಬೇಕನ್ಸತ್ತೆ. ಬದುಕಿರುವಾಗ ಬಾಯಿಗೆ ಬಂದಂಗ್ ಬೈತಾ ಇರ್ತಾರಲ್ಲ, ತಂದೆ ತಾಯಿರು ಸತ್ತಾಗ ಕಾಗೆ ಆಗ್ ಬಂದ್ ತಿಂತಾರಂತ ಕಾಯ್ಕೊಂಡಿರ್ತಾರಲ್ಲ ನಮ್ ಜನ, ಎಂತಹ ಸೋಜಿಕ ಅಲ್ವೇ? ಬದುಕಿರುವಾಗ್ಲೇ ಚೆನ್ನಾಗಿ ನೋಡ್ಕೊಂಡ್ರೆ ಅವರ ಆತ್ಮಕ್ಕೆ ತೃಪ್ತಿ ಸಿಗಲ್ವೇ? ಅವರ ಆಶೀರ್ವಾದವೂ ಕೂಡ ನಮಗ್ ಸಿಗಲ್ವೇ?